ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋ ಯಾರಿಗಪ್ಪ ಅಂದರೆ ಇವಾಗೇನು ಪ್ರೆಸೆಂಟ್ ಈ ವರ್ಷ ಅಡ್ಮಿಷನ್ ಆಗಿದ್ದಿರಲ್ಲ ಗೌರ್ಮೆಂಟ್ ಸೀಟ್ ಪ್ರಕಾರ. ಫಾರ್ ಎಕ್ಸಾಂಪಲ್ BSc ನರ್ಸಿಂಗ್ ಕೋರ್ಸ್ ಆಗಲಿ ಅಥವಾ ಇಂಜಿನಿಯರಿಂಗ್ ಕೋರ್ಸ್ ಆಗಲಿ ಅಥವಾ ಅಗ್ರಿಕಲ್ಚರ್ ಆಗಲಿ ಅಥವಾ ಬೇರೆ 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 ಯಾವ ಕೋರ್ಸ್ ಆಗಲಿ ನೀವು ಗೌರ್ಮೆಂಟ್ ಸೀಟ್ ಪ್ರಕಾರ ಬಂದಿರ್ತೀರಲ್ಲ ಅಂಥವರಿಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಎಲ್ಲರೂ ವೇಟ್ ಮಾಡ್ತಾಯಿದ್ದೀರಾ. ಬಟ್ ಇದು ಇನ್ನೂ ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಇನ್ನೂ ಭಾಳ ಸ್ಟೂಡೆಂಟ್ಸ್ಗೆ ಬಂದಿಲ್ಲ. ಫಾರ್ ಎಕ್ಸಾಂಪಲ್ BSc ನರ್ಸಿಂಗ್ ಕೋರ್ಸ್ ಆಗಲಿ ಅಥವಾ ಇಂಜಿನಿಯರಿಂಗ್ ಕೋರ್ಸ್ ಆಗಲಿ. ಸೊ ಬಂದರೂ ಕೂಡ ಅದು ಅಪ್ಡೇಟ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಸೊ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ನಿಮ್ಮದು ಸೀಟ್ ನಂಬರ್ ಇನ್ನೂ ಯೂನಿವರ್ಸಿಟಿಗೆ ಶೇರ್ ಆಗಿಲ್ಲ, ಅದನ್ನು ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದು ರಿಜಿಸ್ಟರ್ ನಂಬರ್ ನಿಮಗೆ ಇನ್ನೂ ಯಾರಿಗೆ ಬಂದಿಲ್ಲ, ಅದು ಎಲ್ಲಿ ಸಿಗುತ್ತೆ ಅದನ್ನು ಹೇಳ್ಕೊಡ್ತೀನಿ. ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಏನು, ಮತ್ತು ರಿಜಿಸ್ಟರ್ ನಂಬರ್ ಬಂದರೆ ಅದ್ರ ಮೇಲೆ ಅಪ್ಲೈ ಮಾಡ್ಬೋದು ಅಥವಾ ಇಲ್ಲ, ಅಥವಾ CT ನಂಬರ್ ಮೇಲೆ ಅಪ್ಲೈ ಮಾಡ್ಬೋದು ಅದನ್ನು ಹೇಳ್ಕೊಡ್ತೀನಿ. ಸೊ ಇನ್ನೊಂದೇನಪ್ಪ ಅಂದರೆ ಲಾಸ್ಟ್ ಡೇಟ್ ಯಾವಾಗ SSP ಇದು ಅದನ್ನು ಹೇಳ್ಕೊಡ್ತೀನಿ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡಿರಿ, ಯಾಕಂದರೆ ನಿಮ್ಗೆ ಅರ್ಥ ಆಗ್ತದೆ. ಸೊ ಇನ್ನೊಂದೇನಪ್ಪ ಅಂದರೆ ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಯಾಕಂದರೆ ಎಲ್ರಿಗೂ ಹೆಲ್ಪ್ ಆಗೋ ವಿಡಿಯೋ ಇದು. ಸೊ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಏನಪ್ಪ ಅಂದರೆ ಇವಾಗ ನಿಮಗೆ SSP ವೆಬ್ಸೈಟಲ್ಲಿ ಬಂದ ಮೇಲೆ ನಿಮಗೆ 2 ಬಾಕ್ಸಸ್ ತೋರಿಸುತ್ತೆ. ಸೊ ಫಸ್ಟ್ ಬಾಕ್ಸ್ ಏನಪ್ಪ ಅಂದರೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ. ಅಂದರೆ ನೀವು ಯಾವಾಗಲೂ PUC ಅಥವಾ ಹೈಸ್ಕೂಲಲ್ಲಿ ಏನಾದರೂ ನೀವು ಫಸ್ಟ್ ಟೈಮ್ ಅಂದರೆ ನೀವು PUCಯಲ್ಲಿ ಏನಾದರೂ ಹೈಸ್ಕೂಲಲ್ಲಿ ಏನಾದರೂ ಅಪ್ಲೈ ಮಾಡಿರಲಿಲ್ಲ SSP ಇದೇ ಫಸ್ಟ್ ಟೈಮ್ SSP ಇದ್ದರೆ ನೀವು ಫಸ್ಟ್ ಬಾಕ್ಸಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮದು ಆಧಾರ್ ನಂಬರ್ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮದೆಲ್ಲ ಏನೇನು ಡೀಟೇಲ್ಸ್ ಕೇಳುತ್ತೆ ಅದನ್ನು ಹಾಕಬೇಕು. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಸಬ್ಮಿಟ್ ಮಾಡಿದ ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ನಿಮಗೆ ನಿಮ್ಮ ಫೋನ್ ನಂಬರು ಮತ್ತು Gmail ID ಅದನ್ನು ಕೇಳುತ್ತೆ. ಅದನ್ನು ಕೇಳಿದ ಮೇಲೆ ಏನಪ್ಪ ಅಂದರೆ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ OTP ಬರುತ್ತೆ. OTP ಸಬ್ಮಿಟ್ ಮಾಡಿದರೆ ನಿಮಗೆ ಇಲ್ಲಿ SSP ID ಮತ್ತು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಷ್ಟು ನಿಮಗೆ ಏನಪ್ಪ ಅಂದರೆ ಯಾರು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತೀರಾ ಅವರಿಗೆ SSP ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಯಾರ ಹತ್ರ ಆಲ್ರೆಡಿ PUC ಅಥವಾ ಫಾರ್ ಎಕ್ಸಾಂಪಲ್ ಇವಾಗ BSc ನರ್ಸಿಂಗ್ ಸೆಕೆಂಡ್ ಸೆಮ್ ಆಗಲಿ, ಥರ್ಡ್ ಸೆಮ್ ಆಗಲಿ, ಅಥವಾ ಸೆಕೆಂಡ್ ಇಯರ್ ಆಗಲಿ, ಫಸ್ಟ್ ಇಯರ್ ಆಗಲಿ. ಸೊ ನೀವೇನಪ್ಪ ಅಂದರೆ ಆಲ್ರೆಡಿ BSc ನರ್ಸಿಂಗ್ ಫಸ್ಟ್ ಇಯರಲ್ಲಿ ಅಥವಾ PUCಯಲ್ಲಿ ಅಪ್ಲೈ ಮಾಡಿರ್ತೀರಾ. ಸೊ ನಿಮ್ಮ ಹತ್ರ ID ಆ್ಯಂಡ್ ಪಾಸ್ವರ್ಡ್ ಇರುತ್ತೆ. ಇದ್ದವ್ರು ಏನಪ್ಪ ಅಂದರೆ ಸೆಕೆಂಡ್ ಬಾಕ್ಸಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 2024-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟ್ ಐಡಿ ಆ್ಯಂಡ್ ಪಾಸ್ವರ್ಡ್ ಕೇಳುತ್ತೆ. ಸೊ ಅದನ್ನು ನೀವು ಹಾಕಿ ಲಾಗಿನ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ನಿಮಗೆ ಒಂದು ಹೇಳ್ತೀನಿ. ಸೊ ಯಾಕಂದರೆ ಇವಾಗ ಏನಪ್ಪ ಅಂದರೆ KYC ಹೇಳುತ್ತೆ ಒಂದು ಅಪ್ಡೇಟ್ ಆಗಿದೆ. KYC ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾನು ತೋರಿಸ್ತೀನಿ ಅದನ್ನು. ಸೊ ಇಲ್ಲಿ ನೋಡ್ಕೋಬೋದು, ನಾನು ಲಾಗಿನ್ ಆದೆ ಗಂಗಮ್ಮ ಅಂತೇಳಿ. ಸೊ ಇವ್ರದ್ದು ಲಾಗಿನ್ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಅಂದರೆ ಇಲ್ಲಿ ಸ್ಟೆಪ್ 1 ಸ್ಟೆಪ್ 2 ಅದೆಲ್ಲ ಬರ್ತಾವೆ. ನಾನು ಇವ್ರದ್ದು ಆಲ್ರೆಡಿ KYC ಮಾಡಿದ್ದೀನಿ. ಸೊ KYC ಆಗಿರಲಿಲ್ಲಪ್ಪ ಅಂದರೆ ನೀವು ಆಲ್ರೆಡಿ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀರಾ ಅಥವಾ KYC ಆಗಲಿಲ್ಲಪ್ಪ ಅಂದರೆ ನಿಮಗೆ KYC ಆಪ್ಷನ್ ಕೇಳ್ತದೆ. ಸೊ KYC ಆಪ್ಷನ್ ಎಲ್ಲಿ ಸಿಗುತ್ತೆಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ KYC ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿರಿ ಯುವರ್ ಆಧಾರ್ KYC ನೀಡ್ಸ್ ಟು ಬಿ ಡನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಫಾರ್ ಸ್ಕಾಲರ್ಶಿಪ್ ಪರ್ಪಸ್. ಇವ್ರದ್ದು ಆಲ್ರೆಡಿ KYC ಡನ್ ಆಗಿದೆ. ಸೊ ಇವ್ರದ್ದೇನು ಮತ್ತೆ ಇನ್ನೊಂದ್ಸಲ ಮಾಡೋ ಅವಶ್ಯಕತೆ ಇಲ್ಲ. ಸೊ ಏನಪ್ಪ ಅಂದರೆ ನಿಮ್ದು ಯಾರ್ದು KYC ಆಗಿಲ್ಲ ಅವ್ರದ್ದು KYC ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಲ್ಲಿ ತನಕ ಅದು ಅಪ್ಲಿಕೇಶನ್ ತೊಗೊಳ್ಳಲ್ಲ. ಸೊ ಇಷ್ಟು ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಪ್ರೊಸೀಜರು ಸ್ಟಾರ್ಟಿಂಗ್ಗೆ. ಸೊ ಇಷ್ಟೆಲ್ಲ ಆದಮೇಲೆ ಏನಪ್ಪ ಅಂದರೆ ಇವಾಗ ನೆಕ್ಸ್ಟ್ ನಿಮಗೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ. ಸೊ ಆ ರಿಜಿಸ್ಟರ್ ನಂಬರ್ ಎಲ್ಲಿ ಸಿಗುತ್ತೆಪ್ಪ ಅಂದರೆ ಇವಾಗ ಏನು ಅಡ್ಮಿಷನ್ ಆಗಿರಲ್ಲ ಹೊಸ ಸ್ಟೂಡೆಂಟು. ಸೊ ಅವ್ರಿಗೇನಪ್ಪ ಅಂದರೆ ಇವಾಗ ನಿಮ್ಮ ಕಾಲೇಜಲ್ಲಿ ನೀವು ಕೇಳ್ಕೋಬೇಕು. ಸೊ ನಿಮ್ಮ ಕಾಲೇಜಲ್ಲಿ ಇವಾಗ ಏನಪ್ಪ ಅಂದರೆ ಇವಾಗ ನೀವು ಇವಾಗ ಡಾಕ್ಯುಮೆಂಟ್ ನೀವು ಅಡ್ಮಿಷನ್ ಆಗಿ 1 ಮಂತ್ ಆಗಲಿಕ್ಕೆ ಬಂತು. ಸೊ 1 ಮಂತ್ 1.5 ಮಂತ್ ಆಗಲಿಕ್ಕೆ ಬಂತು. ಏನಪ್ಪ ಅಂದರೆ ನೀವೇನು ಕಾಲೇಜಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಿರಲ್ಲ, ಡಾಕ್ಯುಮೆಂಟ್ಸ್ ಕಾಲೇಜ್ ಅವರು ಏನಪ್ಪ ಅಂದರೆ ನಿಮ್ಮ ಯೂನಿವರ್ಸಿಟಿಗೆ ಶೇರ್ ಮಾಡಬೇಕು. ಯೂನಿವರ್ಸಿಟಿಗೆ ಶೇರ್ ಮಾಡಿ ಅವರು ಯೂನಿವರ್ಸಿಟಿದವರು ಎಲ್ಲ ಅಪ್ಡೇಟ್ ಮಾಡಿ ಏನಪ್ಪ ಅಂದರೆ ಎಲ್ಲ ಪ್ರತಿಯೊಂದು ಕಾಲೇಜ್ಗೆ ಏನಂದರೆ ಅವರು ಟೆಂಪ್ರರಿ ರಿಜಿಸ್ಟರ್ ನಂಬರ್ ಅಂತ ಹೇಳಿ ಕಳಿಸ್ತಾರೆ. ಟೆಂಪ್ರರಿ ಯಾಕಪ್ಪ ಅಂದರೆ ನಿಮ್ಮ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಅಂತ ಟೆಂಪ್ರರಿ ರಿಜಿಸ್ಟರ್ ನಂಬರ್ ಸದ್ಯಕ್ಕೆ ಕಳಿಸ್ತಾರೆ. ಸೊ ಆ ಟೆಂಪ್ರರಿ ರಿಜಿಸ್ಟರ್ ನಂಬರ್ ಏನಪ್ಪ ಅಂದರೆ ನೀವು ಕಾಲೇಜಲ್ಲಿ ಕೇಳ್ಕೋಬೇಕು, ಕಾಲೇಜಲ್ಲಿ ಕೇಳಿ ಇಸ್ಕೋಬೇಕು. ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾಗಿದೆ ಸರ್ ಅಂತ ಹೇಳಿ ಅವ್ರ ಕಾಲೇಜಲ್ಲಿ ನಿಮ್ಮ ಕಾಲೇಜಲ್ಲಿ ಕೇಳಿ ಇವಾಗಲೇ ಕೇಳಿ, ಪರವಾಗಿಲ್ಲ, ಬಂದರೂ ಓಕೆ, ಬರಲಿಲ್ಲ ಅಂದರೂ ಓಕೆ, ಇವಾಗಲೇ ಕೇಳಿ ನೀವು ಸರ್ ನಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಬೇಕಾಗಿದೆ ರಿಜಿಸ್ಟರ್ ನಂಬರು, ಸೊ ಕೊಡಿ ಅಂತ ಹೇಳಿ
ಅವರು ಬಂದರೆ ಕೊಟ್ಟಿರ್ತಾರೆ, ಇಲ್ಲಾಂದರೆ ಇಲ್ಲ. ಸೊ ಇನ್ನೊಂದೇನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಇಲ್ಲ ಅಂದರೆ ನೀವು ಒಂದ್ಸಲ ಸಿ ಟಿ ನಂಬರ್ ಮೇಲೆ ಕೂಡ ಟ್ರೈ ಮಾಡಿರಿ. ಸಿ ಟಿ ನಂಬರ್ ಅಪ್ಡೇಟ್ ಆದರೆ ಸರಿ. ಇನ್ನೂ ಏನಪ್ಪ ಅಂದರೆ ಭಾಳ ಸ್ಟೂಡೆಂಟ್ಸ್ಗೆ ಸಿ ಟಿ ನಂಬರ್ ಅಪ್ಡೇಟ್ ಆಗಿಲ್ಲ, ತುಂಬ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಮಾಡಿಲ್ಲ. ಯಾಕಂದರೆ ನಾನು ಭಾಳ ಜನರದ್ದು ಅಪ್ಲೈ ಮಾಡಿ ನೋಡಿದ್ದೀನಿ. ಸೊ ಅಪ್ಡೇಟ್ ಆಗಿಲ್ಲ, ಆದರೂ ಪರವಾಗಿಲ್ಲ, ಸಿ ಟಿ ನಂಬರ್ ಮೇಲೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಅಪ್ಲೈ ಆದರೆ ಓಕೆ, ಇಲ್ಲಾಂದರೆ ಪರವಾಗಿಲ್ಲ, ರಿಜಿಸ್ಟರ್ ನಂಬರ್ ಬರೋ ತನಕ ವೇಟ್ ಮಾಡಿರಿ. ಸೊ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಈಗಲಿಂದ ನಿಮ್ಮ ಕಾಲೇಜಲ್ಲಿ ಕೇಳ್ತಾ ಇರಿ ಸರ್ಗೆ. ಯಾಕಂದರೆ ಅವ್ರು ಅದು ಯಾವಾಗಾದರೂ ಏನಪ್ಪ ಅಂದರೆ ಯೂನಿವರ್ಸಿಟಿದವರು ಯಾವಾಗಾದರೂ ಶೇರ್ ಮಾಡ್ಬೋದು ಕಾಲೇಜ್ ಅವರಿಗೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಕಾಲೇಜಲ್ಲಿ ಕೇಳಿ ಅದನ್ನು ತೊಗೋಬೇಕು. ಸೊ ಇನ್ನೊಂದು ಏನಪ್ಪ ಅಂದರೆ SCP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಯಾವಾಗ ಅಪ್ಲೈ ಮಾಡೋಕ್ಕೆ ಅಂತ ಭಾಳ ಜನ ಕೇಳ್ತಾ ಇದ್ದೀರಿ. ಸೊ ಇವಾಗ ತೋರಿಸ್ತೀನಿ ನೋಡಿರಿ, ಇಲ್ಲಿ ನೋಡ್ಕೋಬೋದು. ಹಿಂದುಳಿದ ಕಲ್ಯಾಣ ಇಲಾಖೆ PUC ITI ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/12/2024. ಸೊ ಇವಾಗ ಬರೋ 20ನೇ ತಾರೀಕು ಲಾಸ್ಟ್ ಡೇಟು. ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೇಮ್ ಡೇಟು. ಸೊ ಇದು ಏನಪ್ಪ ಅಂದರೆ ಎಕ್ಸ್ಟೆಂಡ್ ಆಗುತ್ತಾ ಇಲ್ಲ ಅಂತ ಭಾಳ ಜನರಿಗೆ ಡೌಟ್. ಯಾಕಂದರೆ ರಿಜಿಸ್ಟರ್ ನಂಬರ್ ಇನ್ನೂ ಬಂದಿಲ್ಲ, ಮತ್ತು CT ನಂಬರ್ ಕೂಡ ಅಪ್ಡೇಟ್ ಆಗಿಲ್ಲ. ಅದಕ್ಕೆ ಭಾಳ ಜನರಿಗೆ ಡೌಟ್ ಇರ್ತದೆ. ಸೊ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಕಂಟಿನ್ಯೂ ಜನವರಿ ಫೆಬ್ರವರಿ ತನಕ ಎಕ್ಸ್ಟೆಂಡ್ ಆಗುತ್ತೆ. ಯಾಕಪ್ಪ ಅಂದರೆ ಫೆಬ್ರವರಿ ತನಕ ಎಕ್ಸ್ಟೆಂಡ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಜನವರಿ ಪೂರ್ತಿ ಮಂತ್ ಅಂತೂ ಎಕ್ಸ್ಟೆಂಡ್ ಆಗುತ್ತೆ. ಯಾಕಂದರೆ ರಿಜಿಸ್ಟರ್ ನಂಬರ್ ಇನ್ನೂ ಭಾಳ ಜನಕ್ಕೆ ಬಂದಿಲ್ಲ, ಮತ್ತು ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡಿಲ್ಲ. ಸೊ ಅದರ ಪ್ರಕಾರ ಹೇಳ್ತಾ ಇದ್ದೀನಿ, ಕನ್ಫರ್ಮ್ ಆಗಿ ಸ್ಕಾಲರ್ಶಿಪ್ ಎಕ್ಸ್ಟೆಂಡ್ ಆಗ್ತಾನೆ ಹೋಗುತ್ತೆ. 1 ಮಂತ್ 1.5 ಮಂತ್ ಒನ್ ಮಂತ್ ಆ್ಯಂಡ್ ಹಾಫ್ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ 1.5 ತಿಂಗಳು ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಆಗುತ್ತೆ, ಇದ್ರ ಬಗ್ಗೆ ಟೆನ್ಷನ್ ಬೇಡ, ಆರಾಮಾಗಿ ನೀವು ಅಪ್ಲೈ ಮಾಡ್ಕೋಬೋದು. ರಿಜಿಸ್ಟರ್ ನಂಬರ್ ಟೆಂಪ್ರರಿ ರಿಜಿಸ್ಟರ್ ನಂಬರ್ BSc ನರ್ಸಿಂಗ್ರಿಗೆ ಏನಪ್ಪ ಅಂದರೆ ಟೆಂಪ್ರರಿ ರಿಜಿಸ್ಟರ್ ನಂಬರ್ ಅಂತ ಹೇಳಿ ಕೊಡ್ತಾರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ. ಸ್ಟಾರ್ಟಿಂಗ್ RG ಅಂತ ಈ ಥರ ಇರುತ್ತೆ. ಸೊ ಅದನ್ನು ನೀವು ಕಾಲೇಜಲ್ಲಿ ಕೇಳಿ ಪಡ್ಕೋಬೇಕು. ತೊಗೊಂಡ್ಮೇಲೆ ಏನಪ್ಪ ಅಂದರೆ ನೀವು ಅದರ ಆ ನಂಬರ್ ಮೇಲೆ ರಿಜಿಸ್ಟರ್ ನಂಬರ್ ಮೇಲೆ ಅಪ್ಲೈ ಮಾಡ್ಬೋದು. ಸೊ ಬೇರೆ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಅಥವಾ ಬೇರೆ ಕೋರ್ಸ್ ಆಗಲಿ ನೀವು ಕೂಡ ಕಾಲೇಜಲ್ಲಿ ಕೇಳಿ ಪಡ್ಕೋಬೋದು, ಏನು ತೊಂದರೆ ಇಲ್ಲ. ಬಂದಿರಲಿಲ್ಲಪ್ಪ ಅಂದರೆ CT ನಂಬರ್ ಮೇಲೆ ಟ್ರೈ ಮಾಡಿರಿ, ಬಂದಿರುತ್ತೆ. ಸೊ ಇಷ್ಟೇ, ಮತ್ತೇನಿಲ್ಲ. SSP ಸ್ಕಾಲರ್ಶಿಪ್ ಬಗ್ಗೆ ಏನು ಭಯ ಬೇಡ, ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಎಲ್ಲರೂ ಅಪ್ಲೈ ಮಾಡ್ಕೊರಿ, ಮತ್ತೇನಿಲ್ಲ. ಸೊ ಮತ್ತೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಟೇಕ್ ಕೇರ್, ಬಾಯ್.